ಸುಹಾಸಿನಿ. ಭಾವನಾ ನಿಮ್ಗೆ ಗಾರ್ಡನ್ ಅಲ್ಲಿ ಯಾವ್ಯಾವ ಪ್ಲಾಂಟ್ಸ್ ಬೆಳೆಸಬಹುದು, ಗಾರ್ಡನ್ ಇಟ್ಕೊಳ್ಳೋದ್ರಿಂದ ಏನೇನು ಉಪಯೋಗಗಳಿದೆ ಅಂತೆಲ್ಲ ತಿಳಿಸ್ಕೊಟ್ಲಲ್ವಾ. ಇವಾಗ ನಾನು ಗಾರ್ಡನ್ ನ ಹೇಗೆ ಡೆಕೋರೇಟ್ ಮಾಡಬೇಕು, ಅದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಮತ್ತೆ ಬೋನ್ಸಾಯಿ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಬೆಂಗಳೂರಿನ ಇಂದಿರಾನಗರಲ್ಲಿರೋ ಸನ್ಶೈನ್ಸ್ ಗಾರ್ಡನ್ ಬೊಟಿಕ್ಗೆ ಬಂದಿದ್ದೀನಿ. ನಿಮ್ ಗಾರ್ಡನ್ ನೀವು ಹೇಗೆ ಡೆಕೋರೇಟ್ ಮಾಡ್ಬೋದು, ಯಾವ್ಯಾವ ಐಟಮ್ಸ್ ಇಟ್ಟರೆ ನಿಮ್ ಗಾರ್ಡನ್ ಇನ್ನೂ ಚೆನ್ನಾಗಿ ಕಾಣುತ್ತೆ, ಮತ್ತೆ ಬೋನ್ಸಾಯಿ ಇವೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸನ್ಶೈನ್ ಗಾರ್ಡನ್ ಬೊಟಿಕ್ ನ ವೀಣಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಸೊ ನಿಮ್ ಗಾರ್ಡನಿಂಗ್ ಯಾವಾಗಿಂದ ಇಂಟ್ರೆಸ್ಟ್ ಬಂತು, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಗಾರ್ಡನಿಂಗ್ ನಾನು ಬಾನ್ಸೈಸ್ ಮಾಡ್ತಾ ಇರೋದು ಒಂದು 25 ಇಯರ್ಸ್ ಆಗಿದೆ. 15 ಇಯರ್ಸ್ ಇಂದ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇವಾಗಲೂ ಮಾಡ್ತಾನೆ ಇದ್ದೀವಿ ಸನ್ಶೈನ್ಸ್ ನಲ್ಲಿ. ಓಕೆ, ನಿಮ್ದು ಸನ್ಶೈನ್ ಗಾರ್ಡನ್ ಬೊಟಿಕ್ ನ ಸ್ಪೆಷಾಲಿಟಿ ಏನು? ಜನರಲಿ ನಾವು ಬೊಟಿಕ್ಸ್ ಅಂತ ನೋಡ್ತೀವಿ, ಕ್ಲೋತ್ಸ್ ಅದು ಇದು, ಗಾರ್ಡನ್ ಬೊಟಿಕ್ಸ್ ಇರೋದು ತುಂಬಾ ಕಡಿಮೆ ಅಲ್ಲ? ಹೌದು, ಇದು ಖಂಡಿತ ಒಂದು ಹೊಸ ಕಾನ್ಸೆಪ್ಟ್. ಇದು ನಾನು ಒಂದು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಇದು ಇವಾಗ ಲಿವಿಂಗ್ ರೂಮ್ ಆಗಲಿ, ಇಲ್ಲ ಡೈನಿಂಗ್ ರೂಮ್ಗೆ, ಬೆಡ್ರೂಮ್ಸ್ಗೆ ಎಲ್ಲದಕ್ಕೂ ಚಾಯ್ಸ್ಗಳು ತುಂಬಾ ಇದೆ. ಡೈಲಿ ಒಂದು ಹೊಸ ಶಾಪೇ ಓಪನ್ ಆಗ್ತಾ ಇದೆ. ಅಂದ್ರೆ ಔಟ್ಡೋರ್ಸ್ಗೆ ಯಾಕೆ ಮಾಡಬಾರ್ದು ಅಂತ. ಔಟ್ಡೋರ್ ಸ್ಪೇಸ್ ಇಷ್ಟು ಇಂಪಾರ್ಟೆಂಟ್ ಇದೆ. ಗ್ರೀನ್ ಕ್ಯಾಂಪೇನ್ಗಳು ಮಾಡ್ತಾನೆ ಇದೀವಿ, ಮರಗಳೆಲ್ಲ ಕಟ್ ಆಗ್ತಾನೆ ಇದೆ. ಅಂದ್ರೆ ನಮ್ಮ ಮನೆ ಒಳಗಡೆನೆ ನಾವು ಏನಕ್ಕೆ ಮಾಡಬಾರ್ದು, ಅದನ್ನ ಹೇಗೆ ಇನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು ಅಂತ ಈ ಹೊಸ ಕಾನ್ಸೆಪ್ಟ್ ನಾವು ತಂದಿರೋದು. ಓಕೆ, ಗಾರ್ಡನಿಂಗ್ ಅಂದ್ರೆ ಜನ ಬರೀ ಪ್ಲಾಂಟ್ಸ್ ಬೆಳೆಸೋದು ಅನ್ಕೋತಾರೆ. ಇಲ್ಲಿ ನೋಡ್ರೆ ನೀವು ಸುಮಾರಷ್ಟು ಐಟಮ್ಸ್ ಎಲ್ಲ ಇಟ್ಟಿದ್ದೀರಾ. ಸೊ ಹೇಳಿ, ಇದನ್ನ ಹೇಗೆ ಯೂಸ್ ಮಾಡ್ಕೊಂಡು ಗಾರ್ಡನ್ ನ ಡೆಕೋರೇಟ್ ಮಾಡ್ಬೋದು? ನಮ್ದು ಕಾನ್ಸೆಪ್ಟ್ ಮೇನ್ಲಿ ಇದೆ. ಆಕ್ಚುಲಿ ನಮ್ದು ಕಾನ್ಸೆಪ್ಟ್ ಏನಂದ್ರೆ, ಇದು ಆರ್ಟಿಫ್ಯಾಕ್ಟ್ಸ್ ಜಾಸ್ತಿ ಯೂಸ್ ಮಾಡ್ಕೊಂಡು ಪ್ಲಾಂಟ್ಸ್ ಕಮ್ಮಿ ಯೂಸ್ ಮಾಡ್ಕೊಂಡ್ರೆ ಅದು ಮೇಂಟೆನೆನ್ಸ್ ಈಸಿ ಆಗುತ್ತೆ. ಅದು ಇವಾಗ ಗಾರ್ಡನ್ ಹೇಗ್ ಮೇಂಟೈನ್ ಮಾಡ್ಬೇಕು, ಪ್ಲಾಂಟ್ಸ್ ಏನ್ ಬೇಕಾಗತ್ತೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅದು ಬೇರೆಯವ್ರ ಹತ್ರ ಇದೆ ಪ್ಲಾಂಟ್ಸ್ ಅಂತ ನಾವು ಆಸೆ ಪಡ್ಕೊಂಡು ನಾವು ಮಾಡ್ಕೊಳ್ತೀವಿ. ಅಂದ್ರೆ ಅದು ಮೇಂಟೈನ್ ಮಾಡಕ್ ಗೊತ್ತಾಗಲ್ಲ. ಅದು ಒಂದ್ ಸ್ವಲ್ಪ ದಿವಸದಲ್ಲಿ ಎಲ್ಲ ಮರಗಳು ಹೋಗುತ್ತೆ, ಅದು ಒಂಥರ ಸ್ಪೇಸ್ ಡಲ್ ಆಗಿ ಕಾಣುತ್ತೆ. ಸೊ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಆ ತರದ್ನಲ್ಲಿ ನಾವು ಆರ್ಟಿಫ್ಯಾಕ್ಟ್ಸ್ ಏನಕ್ಕೆ ಯೂಸ್ ಮಾಡಬಾರ್ದು, ಆರ್ಟಿಫ್ಯಾಕ್ಟ್ಸ್ ಯಾವ ತರದ್ ಯೂಸ್ ಮಾಡ್ಬೇಕಂತ ಆ ಇಂಟ್ರೆಸ್ಟ್ ಇನ್ನು ನಮ್ಮ ಇಂಡಿಯನ್ಸ್ಗೆ ಇನ್ನು ಬಂದಿಲ್ಲ. ಅದು ಅವ್ರ ಎಕ್ಸ್ಪೋಜರ್ ಇಲ್ಲ. ಟ್ರಾವೆಲ್ ಮಾಡಿರೋರ್ಗೆ ಖಂಡಿತ ಅವ್ರಿಗೆ ಗೊತ್ತು. ಸೊ ಅದು ನಾವು ಬೇರೆ ಬೇರೆ ಕಡೆಯಿಂದ ತರಿಸ್ಕೊಂಡು ಅವ್ರಿಗೆ ಸುಲಭವಾಗಿ ಮಾಡುವಂಥದ್ದು ನಾವು ಮಾಡ್ತೀವಿ. ಓಕೆ, ಸೊ ಈಗ ನಿಮ್ ಗಾರ್ಡನ್ ಅಲ್ಲಿ ಯಾವ ಐಟಮ್ ನ ಹೇಗೆ ಇಡ್ಬೋದು ಅನ್ನೋದು ಹೇಗೆ ತಿಳ್ಕೊಬಹುದು? ಇಲ್ಲಿ ಬಂದ್ರೇನೆ ಅವ್ರಿಗೆ ಬೇಕಾದಷ್ಟು ಐಡಿಯಾಗಳು ಸಿಗುತ್ತೆ. ಅದಕ್ಕೆ ನಮ್ ಸೆಟಪ್ ಆ ತರ ಮಾಡ್ಕೊಂಡಿದೀವಿ. ಒಂದು ಟೆರೆಸ್ ಗಾರ್ಡನ್ ಹೇಗ್ ಮಾಡ್ಬೋದು, ನಮ್ದು ಟೆರೆಸ್ ನೋಡ್ಕೊಂಡ್ರೇನೆ ಪ್ಲಾಂಟ್ಸ್ ಜಾಸ್ತಿ ಇಲ್ಲ ನಮ್ಮ ಹತ್ರ. ಬಾನ್ಸೈಗಳು ಒಂದ್ ಸ್ವಲ್ಪ ಇಟ್ಕೊಂಡು ಆದಷ್ಟು ಪ್ರಾಡಕ್ಟ್ಸ್ ಇಟ್ಟಿದೀವಿ. ಸೊ ಇಲ್ಲಿ ಬಂದು ನೋಡ್ಕೊಂಡೆ ಐಡಿಯಾಸ್ ಬರುತ್ತೆ. ಆಮೇಲೆ ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲಿ ಬಂದು ಅವರು ಅವ್ರದ್ದು ಏರಿಯಾ ಹೇಗಿದೆ, ಸ್ಪೇಸ್ ಹೇಗಿದೆ ಅಂತ ಹೇಳಿದ್ರೆ ನಾನು ಸಜೆಷನ್ಸ್ ಮಾಡ್ತೀನಿ ಹೇಗೆ ಮಾಡ್ಬೋದು ಅಂತ. ಓಕೆ, ಬೋನ್ಸಾಯಿ ಬಗ್ಗೆ ಹೇಳಿ. ನಿಮ್ 25 ಇಯರ್ಸ್ ಇಂದ ನೀವು ಯೂರ್ ಇಂಟು ಬೋನ್ಸಾಯಿ ಅಲ್ಲ. ಸೊ ಅದಕ್ಕೆ ಯಾವ ತರ ಪಾಟ್ ಸೆಲೆಕ್ಷನ್ ಆಗ್ಲಿ, ಮಣ್ಣಿರ್ಲಿ, ಅದನ್ನ ಹೇಗ್ ಮಾಡ್ಕೋಬೇಕು? ಬೋನ್ಸಾಯಿ ಅನ್ನೋದು ಆಕ್ಚುಲಿ ಜಾಪನೀಸ್ ಆರ್ಟ್. ಇವಾಗ ಇಂಡಿಯಾಗ್ ಬಂದು ಒಂದು ಸುಮಾರು ವರ್ಷ ಆಗಿದೆ. ಅಂದ್ರೆ ಇವಾಗ 15 ವರ್ಷದಿಂದ ನಾನು ಹೇಳ್ಕೊಡ್ತಾ ಇರೋ ಟೈಮ್ನಲ್ಲೇ ಅವಾಗ ಇಂಟ್ರೆಸ್ಟ್ ಅಷ್ಟಿರ್ಲಿಲ್ಲ. ಬೋನ್ಸಾಯಿ ಏನಂತಾನೂ ಗೊತ್ತಿರ್ಲಿಲ್ಲ ಯಾರು. ಇವಾಗ ಇಂಟ್ರೆಸ್ಟ್ ತುಂಬಾನೇ ಇದೆ. ಇದು ಬಾನ್ಸಾಯಿ ಒಂದು ಚಿಕ್ಕ ಸ್ಪೇಸ್ ನಲ್ಲಿ ವೆರೈಟೀಸ್ ಜಾಸ್ತಿ ಇಟ್ಕೊಳ್ಬಹುದು. ದೊಡ್ಡ ಪ್ಲಾಂಟ್ಸ್ ನಲ್ಲಿ ಬ್ಯಾಲ್ಕನಿನಲ್ಲಿ ಎಷ್ಟು 2-3 ಗಿಡ ಇಟ್ಟರೆ ಫುಲ್ ಆಗೋಗುತ್ತೆ. ಬಾನ್ಸಾಯ್ಸ್ ಒಂದು ಆಲ್ಮೋಸ್ಟ್ 15-20 ಒಂದು ಬ್ಯಾಲ್ಕನಿನಲ್ಲೇ ಇಟ್ಕೊಳ್ತೀವಿ. ಸ್ಪೇಸ್ ಕಮ್ಮಿ ಹಿಡಿಯುತ್ತೆ. ಅಂದ್ರೆ ಮೇಂಟೆನೆನ್ಸು ತುಂಬಾ ಜನಕ್ಕೆ ಮಿಸ್ಕನ್ಸೆಪ್ಷನ್, ಮೇಂಟೆನೆನ್ಸ್ ತುಂಬಾ ಏನಾದ್ರು ಬೇರೆ ಇರ್ಬೋದು ಅಂತ. ಬೇರೆ ಗಾರ್ಡನಿಂಗ್ ತರಾನೇ ಇದು, ಅದೇನು ಕಷ್ಟ ಏನಿಲ್ಲ. ಅದಕ್ಕೆ ವರ್ಕ್ಶಾಪ್ಸ್ ಬಂದು ಅವರು ಇಂಟ್ರೆಸ್ಟ್ ಇದ್ರೆ ಅದು ಮಾಡ್ಕೋಬಹುದು. ಇದು ಮೇಂಟೆನೆನ್ಸ್ ಸೇಮ್, ವಾಟರಿಂಗ್, ಫರ್ಟಿಲೈಸಿಂಗ್ ಅದೆಲ್ಲ ಮಾಡ್ಕೋಬೇಕು. ಓಕೆ, ನಿಮ್ಮ ಸನ್ಶೈನ್ಸ್ ಗಾರ್ಡನ್ ಬೊಟಿಕ್ ಅಲ್ಲಿ ಏನೇನು ಸಿಗತ್ತೆ? ಅಂದ್ರೆ ಐಟಮ್ಸ್, ಆರ್ಟಿಫ್ಯಾಕ್ಟ್ಸ್ ಅಂತ ಹೇಳಿದ್ರಲ್ಲ, ಯಾವ್ದೆಲ್ಲ ಯೂಸ್ ಮಾಡ್ಕೋಬಹುದು? ಇವಾಗ ಬರ್ಡ್ ಬಾತ್ಸ್, ಬರ್ಡ್ ಹೌಸಸ್ ಇದೆ, ಚೈನ್ಸ್ ಇದೆ, ಆಮೇಲೆ ಆನಿಮಲ್ ಫಿಗರಿನ್ಸ್ ಸುಮಾರು ಇದೆ, ವಾಟರ್ ಫಾಲ್ಸ್, ತರದ ವಾಟರ್ ಫಾಲ್ಸ್, ಇದೆಲ್ಲ ಬೇರೆ ಬೇರೆ ಕಡೆಯಿಂದ ತರಿಸ್ತಾ ಇದೀವಿ. ಸೊ ಯುನೀಕ್ ಇದೆ ಎಲ್ಲ. ಒಂದೊಂದು ಐಟಮ್ ಇಲ್ಲಿ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಆ ತರ ಪೀಸಸ್ ಇಟ್ಟಿರೋದಕ್ಕೆ. ಅದ್ರ ಜೊತೆಲಿ ಬಾನ್ಸಾಯಿ ಗಿಡಗಳು ಬೇರೆ ನಾವು ಇದೆಲ್ಲ ಮಾಡಿ ಬಾನ್ಸಾಯಿ. ಓಕೆ, ನಿಮ್ಮ ರೇಂಜ್ ಆಫ್ ಪ್ರಾಡಕ್ಟ್ಸ್ ಹೇಗೆ? ಅಂದ್ರೆ ಮಿಡಲ್ ಕ್ಲಾಸ್ ಅವರು ಅಫೋರ್ಡ್ ಮಾಡ್ಬೋದು ಅಥವಾ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೋ? ಖಂಡಿತ ಎಲ್ಲರೂ ಅಫೋರ್ಡ್ ಮಾಡ್ಬೋದು. ನಾವು ಮಾಡ್ತಾ ಇರೋದು ಎಲ್ಲರಿಗೂ ಒಂಥರ ಗಾರ್ಡನಿಂಗ್ ಇಂಟ್ರೆಸ್ಟ್ ಬರಲೇಬೇಕು ಅಂತ. ಸೊ
ಕಮ್ಮಿ ಬಜೆಟ್ ಇರೋರ್ಗೂ ಇಲ್ಲಿ ಸಿಗತ್ತೆ, ಜಾಸ್ತಿ ಬಜೆಟ್ ಫ್ಯಾನ್ಸಿ ಆಗಿರೋರ್ಗೂ ಅವ್ರಿಗೂ ಸಿಗತ್ತೆ. ಎಲ್ಲ ಬಜೆಟ್ಸ್ಗೂ ಇದೆ. ಇನ್ನೂ ಅನುಕೂಲ ಮಾಡಕ್ಕೆ ಇವಾಗ ಆಕ್ಚುಲಿ ದೀಪಾವಳಿ ಬಂತು. ದೀಪಾವಳಿ ಟೈಮ್ ನಲ್ಲಿ ನಮ್ದು ಗೋ ಗ್ರೀನ್ ದಿಸ್ ದೀಪಾವಳಿ ಅಂತ ಎಲ್ಲಾರ್ನು ಎನ್ಕರೇಜ್ ಮಾಡ್ಬೇಕು ಅವ್ರಿಗೆ. ಖಂಡಿತ ಈ ದೀಪಾವಳಿ ಅವರು ಕ್ರಿಸ್ಮಸ್ ಬಂತು. ಸೊ ಫೆಸ್ಟಿವಲ್ ಟೈಮ್ ನಲ್ಲಿ ಸ್ವಲ್ಪ ಬೇರೆ ಕಡೆ ಬೇರೆ ಪಾರ್ಟ್ಸ್ ಮನೆದೆಲ್ಲ ಸ್ವಲ್ಪ ಹೋಲ್ಡ್ ಇಟ್ಕೊಂಡು ಆದಷ್ಟು ಗಾರ್ಡನ್ಗೆ ಫೋಕಸ್ ಮಾಡಿ ಅಲ್ಲಿ ಸ್ವಲ್ಪ ಬಜೆಟ್ ಹಾಕಿ ಮಾಡಿ ಅಂತ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ಅದಕ್ಕೆ ಅನುಕೂಲ ಮಾಡೋಕ್ಕೋಸ್ಕರ ಇವಾಗ ಡಿಸ್ಕೌಂಟ್ ಇಟ್ಟಿದೀವಿ. ಸೊ 2 ತಿಂಗಳು ನವೆಂಬರ್ ಡಿಸೆಂಬರ್ ಫುಲ್ 2 months ಡಿಸ್ಕೌಂಟ್ಸ್. ಈ ಟೈಮ್ ಬೆಸ್ಟ್ ಶಾಪ್ ಮಾಡಕ್ಕೆ. ನೀವು ಆರ್ಟಿಫ್ಯಾಕ್ಟ್ಸ್ ಇರೋದ್ರಿಂದ ಮೇಂಟೆನೆನ್ಸ್ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತೀರಾ. ಈಗ ಲೇಡೀಸ್ ಅಂದ್ರೆ ಅವ್ರಿಗೆ ಮೊದಲೇ ಮನೆ ಕೆಲಸಗಳು ಸುಮಾರು ಇರುತ್ತೆ. ಸೊ ಈಗ ಅವ್ರ ಗಾರ್ಡನಿಂಗು ಇಂಟ್ರೆಸ್ಟ್ ತೋರಿಸೋದ್ರಿಂದ ಆರ್ಟಿಫ್ಯಾಕ್ಟ್ಸ್ ಇರೋದ್ರಿಂದ ಮೇಂಟೆನೆನ್ಸ್ ಹೇಗೆ ಹೆಲ್ಪ್ ಆಗುತ್ತೆ? ಲೇಡೀಸ್ ಇವಾಗ ಮನೇಲಿ ಇರೋರು ತುಂಬಾ ಕಮ್ಮಿ, ಎಲ್ಲರೂ ಕೆಲ್ಸಕ್ಕೆ ಹೋಗೋರೆ. ಸೊ ಅದು ಹಂಗಾಗಿ ಆಕ್ಚುಲಿ ಇಂಟ್ರೆಸ್ಟ್ ಲೆವೆಲ್ ಗಾರ್ಡನ್ ಕಮ್ಮಿ ಆಗ್ತಾ ಬಂತು. ಸೊ ಇದು ಇವಾಗ ಆರ್ಟಿಫ್ಯಾಕ್ಟ್ಸ್ ಜಾಸ್ತಿ ಇಡೋದ್ನಲ್ಲಿ ನಮ್ದು ಇವಾಗ ಮಾಲಿಗಳು ಸಿಗೋದ್ ಕಷ್ಟ, ಲೇಬರ್ ಸಿಗೋದ್ ಕಷ್ಟ, ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅವರು ಇಂಟ್ರೆಸ್ಟೇ ಬಿಟ್ಬಿಡ್ತಾರೆ. ಸೊ ಇವಾಗ ಆರ್ಟಿಫ್ಯಾಕ್ಟ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಬರೀ ನಮ್ದು ಫರ್ನಿಚರ್ ಡಸ್ಟ್ ಮಾಡಂಗೆ, ಅದು ಬರೀ ಡಸ್ಟಿಂಗ್ ಮಾಡೋದು, 1-2-3 ಗಿಡಕ್ಕೆ ನೀರ್ ಹಾಕೋದು, ಅದು ಸುಲಭವಾಗಿ ಲೇಡೀಸ್ ಅವರೇ ಮಾಡ್ಕೊಳ್ಬಹುದು ಮನೇಲಿ ಮೇಂಟೈನ್ ಮಾಡಿ. ಅದು ಒಂದ್ ಸಾಯಂಕಾಲ ಒಂದು ವರ್ಕ್ ಪ್ಲೇಸ್ ಇಂದ ಬಂದ್ರೆ ಮನೆ ಒಳಗಡೆ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಒಂದು ಸ್ಪೇಸ್ ಇರುತ್ತೆ. ಮನೆ ಒಳಗಡೆನೆ ಒಂದು ವಾಟರ್ ಫೀಚರು, ಒಂದು ಸೌಂಡ್ ಆಫ್ ವಾಟರೇ ಒಂದು ತರ ಸೂದಿಂಗ್. ಸೊ ಆ ತರದ್ನಲ್ಲಿ ಲೇಡೀಸ್ ಡೆಫಿನೆಟ್ ಆಗಿ ಇದನ್ನಲ್ಲಿ ಮಾಡ್ಕೊಂಡು ಅವ್ರು ತುಂಬಾನೇ ಈಸಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ, ಗಾರ್ಡನ್ ಅಂದ್ರೆ ಬೇಸಿಕ್ ಮೆಂಟಾಲಿಟಿ ಏನಂದ್ರೆ ಬರೀ ಗಿಡಗಳು ಮರಗಳು ಇದ್ರೆ ಸಾಕು ಅಂತ. ಆಕ್ಚುಲಿ ಅದು ಹಾಗಲ್ಲ. ನಿಮ್ ಗಾರ್ಡನ್ ಇನ್ನೂ ಚೆನ್ನಾಗಿ ಕಾಣಬೇಕು ಅಂದ್ರೆ ನೀವೊಂದಿಷ್ಟು ಐಟಮ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ. ಲೇಡೀಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಸನ್ಶೈನ್ಸ್ ಗಾರ್ಡನ್ ಬುಟಿಕ್ಗೆ ಒಂದು ವಿಸಿಟ್ ಕೊಟ್ರೆ ಇಲ್ಲಿ ಅವ್ರು ಹೇಗೆ ಅರೇಂಜ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಜೊತೆಗೆ ಬಾನ್ಸಾಯ್ಗೆ ಹೆಲ್ಪ್ ಆಗೋ ಹಾಗೆ ಅವ್ರ ವರ್ಕ್ಶಾಪ್ ಕೂಡ ಇರುತ್ತಂತೆ. ಆಮೇಲೆ ಬಡ್ಜೆಟ್ ಕೂಡ ತುಂಬಾ ರೀಸನಬಲ್ ಆಗಿದೆ. ಅಷ್ಟೇ ಇಲ್ಲಾಗ ದೀಪಾವಳಿ ಮತ್ತೆ ಕ್ರಿಸ್ಮಸ್ ಸೀಸನ್ ಇರೋದ್ರಿಂದ ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. So you can come and shop here. With this is Vedashree signing off.